ಮಾಗಡಿ ತಾಲೂಕಿನ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಕುದೂರು ಹೋಬಳಿ ಮುತ್ತಸಾಗರ ಗ್ರಾಮದ ಶ್ರೀಮತಿ ಚಂದ್ರಮ್ಮ ಅಪ್ಪಾಜಿ ಗೌಡರ ಸುಪುತ್ರರಾದ ಮುತ್ತಸಾಗರ ಸೋಮಶೇಖರ್ ಅವರನ್ನ ಕುರಿತು ಒಂದು ವಿಶೇಷ ಸಂದರ್ಶನ ವರದಿ. ಸೋಮಶೇಖರ್ ಅವರು ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದಂತಹ ಸರಳ ವ್ಯಕ್ತಿಯಾಗಿದ್ದಾರೆ. ತಮ್ಮ ಪಿಯುಸಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಪದವಿ ವ್ಯಾಸಂಗಕ್ಕೆ ಸೇರ್ಪಡೆಗೊಂಡಾದ ತಂದೆಯ ಅನಾರೋಗ್ಯ ನಿಮಿತ್ತ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಊರಿಗೆ ಹಿಂತಿರುಗಿದ್ದ ಸಂದರ್ಭದಲ್ಲಿ ಜೀವನೋಪಾಯಕ್ಕಾಗಿ ಬಿಸ್ಕೂರು ಹಾಲಿನ ಡೈರಿಗೆ ಹಾಲು ವಿತರಿಸುತ್ತಿದ್ದ ತಮ್ಮ ಕುಟುಂಬ ವರ್ಗಕ್ಕೆ ಕೈಜೋಡಿಸಿದ್ದ ಇವರು ಮುಂದೆ ಇದೇ ಬಿಸ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿ ಅಧ್ಯಕ್ಷ ಗಾದಿಗೇರಿದ್ದ ಸೋಮಣ್ಣ ಅವರು ಈ ಹಾಲಿನ ಡೈರಿಗೆ 2 ಅಂತಸ್ತಿನ ಕಟ್ಟಡ ನಿರ್ಮಿಸಲು ಶ್ರಮಿಸಿದ್ದಾರೆ. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾಗಡಿ ತಾಲೂಕಿನ ಗುಡ್ಡೇಮಾರನಹಳ್ಳಿ ಪ್ರಥಮ ಹಾಗೂ ಬಿಸ್ಕೂರು 2ನೇ ಸ್ಥಾನ ಗಳಿಸಲು ಶ್ರಮಿಸಿದೆ. ಸುಮಾರು 30 ವರ್ಷಗಳ ಹಿಂದೆ ಮಾಜಿ ಎಂಪಿ ಎಂವಿ ಕೃಷ್ಣಪ್ಪರವರ ಪ್ರತಿಮೆಯನ್ನ ಬೆಂಗಳೂರು ಡೈರಿ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಇದರ ಪ್ರತಿಫಲವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2ನೇ ಬಹುಮಾನ ದೊರೆಯಿತು ಎಂದು ಸೋಮಣ್ಣ ಹೇಳಿದ್ರು. ಬಿಸ್ಕೂರು ಡೈರಿಯ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಾರಾಸಂದ್ರ ವಿಎಸ್ಎಸ್ಎನ್ ನಿರ್ದೇಶಕನಾಗಿ ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳ ಸ್ವಾರ್ಥದಿಂದ ಸಂಘದ ಕಟ್ಟಡಕ್ಕೆ ಬೆಂಕಿ ಹಚ್ಚಲಾಯಿತು ಹಾಗೂ ನಾರಾಸಂದ್ರ ವಿಎಸ್ಎಸ್ಎನ್ ಮಣಿಗನಹಳ್ಳಿ ಸೇರುವ ಸಂದರ್ಭ ಒದಗಿ ಬಂದಾಗ ಸಹಕಾರ ಸಂಘದ ಉನ್ನತ ಅಧಿಕಾರಿ ನಾಗರಾಜುರವರು ಮಣಿಗನಹಳ್ಳಿಗೆ ಸೇರುವುದನ್ನು ರದ್ದು ಮಾಡಿದ್ರು. ತರುವಾಯ 40 ಲಕ್ಷ ನಷ್ಟದಲ್ಲಿದ್ದ ಸಂಘವನ್ನ ಪುನರ್ ಆಡಿಟ್ ಮಾಡಿಸಲಾಯಿತು. ಇದೇ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಂಘವು ಒಳಪಟ್ಟಿತ್ತು. ಎಲ್ಲೆಲ್ಲಿ ಹಣ ದುರುಪಯೋಗವಾಗಿದೆ ಎಂದು ತಿಳಿಯಿತು. ಇದೇ ಹೆಡ್ ಆಫೀಸ್ ಅಧಿಕಾರಿಗಳಾದ ನಾಗರಾಜುರವರ ಸಹಕಾರದೊಂದಿಗೆ ಜಿಲ್ಲಾ ಪರಿಷತ್, ಅಪೆಕ್ಸ್ ಬ್ಯಾಂಕ್, ಅಂದಿನ ವಿಧಾನ ಪರಿಷತ್ ಸದಸ್ಯರಾದ ಮುಖ್ಯಮಂತ್ರಿ ಚಂದ್ರೂರವರ ವಿಶೇಷ ಅನುದಾನವನ್ನ ಬಳಸಿಕೊಂಡು ₹1 ಸಾಲ ಮಾಡದೆ 2 ಅಂತಸ್ತಿನ ಕಟ್ಟಡ ನಿರ್ಮಿಸಲಾಯಿತು. 40 ಲಕ್ಷ ರೂಪಾಯಿ ನಷ್ಟದಲ್ಲಿದ್ದ ನಾರಾಸಂದ್ರ ಸಂಘವು ಕಳೆದ 4 ವರ್ಷಗಳಿಂದ 11 ಲಕ್ಷ, 5 ಲಕ್ಷ, 3 ಲಕ್ಷ ನಿವ್ವಳ ಲಾಭ ಗಳಿಸಿದೆ. 6 ಕೋಟಿ ಬೆಳೆ ಸಾಲ, ಸುಮಾರು 60 ಸ್ವಸಹಾಯ ಗುಂಪುಗಳಿಗೆ ಸಾಲ ನೀಡಲಾಗಿದ್ದು, ಈ ಗುಂಪುಗಳಿಂದಲೇ ಸಂಘವು ಮತ್ತೆ ಚೇತರಿಕೆ ಕಾಣಲು ಸಾಧ್ಯವಾಗಿದೆ ಎಂದು ಸೋಮಣ್ಣರವರು ಹೇಳಿದ್ರು. ನಾರಾಸಂದ್ರ ವಿಎಸ್ಎಸ್ಎನ್ನಿಂದ 7 ಮಂದಿ ನಿರ್ದೇಶಕರು ಟಿಎಪಿಸಿಎಂಎಸ್ ನಿರ್ದೇಶಕರಾದ ಅವಕಾಶವಿದ್ರೂ ಸಹ ಶಾಸಕರಾದ ಎಚ್ಸಿ ಬಾಲಕೃಷ್ಣರವರು ನನ್ನನ್ನು ನೇರವಾಗಿ ಟಿಎಪಿಸಿಎಂಎಸ್ ನಿರ್ದೇಶಕನಾಗಲು ಅನುವು ಮಾಡಿಕೊಟ್ರು. ನಾನು ಟಿಎಪಿಸಿಎಂಎಸ್ ನಿರ್ದೇಶಕನಾಗಿ ನೇಮಕವಾದಾಗ 47 ಲಕ್ಷ ನಷ್ಟದಲ್ಲಿತ್ತು. ಈ ಸಂದರ್ಭದಲ್ಲಿ ಎಚ್ವಿ ರಂಗಪ್ಪ ಮತ್ತೆ ನಾನು 2.5 ವರ್ಷ ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಲು ಮಾತುಕತೆ ನಡೆದಿತ್ತು. ಆದರೆ ಅವರು ನಿಗದಿತ ಸಮಯಕ್ಕೆ ರಾಜೀನಾಮೆ ನೀಡಿಲ್ಲ. 2000 ಇಸ್ವಿಯಲ್ಲಿ ನಾನು ಟಿಎಪಿಸಿಎಂಎಸ್ ಅಧ್ಯಕ್ಷನಾದೆ. ಅಂದು ಎಚ್ಎಂ ರೇವಣ್ಣರವರು ಕೃಷಿ ಮಂತ್ರಿಯಾಗಿದ್ರು. ಅವರು ಬರೆದ ಅಕ್ಕಿಯು ಟಿಎಪಿಸಿಎಂಎಸ್ಗೆ ರೇವಣ್ಣ ಮಾಡಿಸಿಕೊಟ್ರು. ಇದರ ಲಾಭ ಮತ್ತು ಬಿಡಿಸಿಸಿ ಬ್ಯಾಂಕ್ನಿಂದ ಬಡ್ಡಿ ರಹಿತ ಸಾಲ ಪಡೆದು 1 ವರ್ಷದಲ್ಲಿ 37 ಲಕ್ಷ ಲಾಭ ಗಳಿಸುವ ಮೂಲಕ ಇಡೀ ರಾಮನಗರ ಜಿಲ್ಲೆಗೆ ಅತಿ ಹೆಚ್ಚು ಲಾಭ ಗಳಿಸಿದ್ದ ಹೆಗ್ಗಳಿಕೆ ಮಾಗಡಿ ಟಿಎಪಿಸಿಎಂಎಸ್ ಪಾತ್ರವಾಗಲು ಕಾರಣವಾಯಿತು. ಈ ಸಂದರ್ಭದಲ್ಲಿ ತಿರುಮಲೆಯ ಟಿಎಸ್ ಗಂಗಯ್ಯ ಮತ್ತು ಸಿಬ್ಬಂದಿಗಳ ಸಹಕಾರ ಪ್ರಮುಖವಾಗಿತ್ತು ಎಂದು ಸೋಮಣ್ಣ ವಿವರಣೆ ನೀಡಿದ್ರು. ಅಕ್ಕಿ, ಗೋಧಿ, ಸಕ್ಕರೆ ದಾಸ್ತಾನನ್ನೇ ನಂಬಿಕೊಂಡ್ರೆ ಸಾಲದು ಎಂದು ಅರ್ಥೈಸಿಕೊಂಡು ಸುವರ್ಣ ಮಹೋತ್ಸವದ ಅಂಗವಾಗಿ ಮೀಟಿಂಗ್ ಹಾಲ್ ಹಾಗೂ ಜನತಾ ಬಜಾರ್ ಅನ್ನ ಪ್ರಾರಂಭಿಸಲಾಯಿತು. ತ್ರಿವಿಧ ದಾಸೋಹಿಗಳು ಪರಮ ಪೂಜ್ಯರಾದ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಾಯಿತು. ಶಾಸಕ ಎಚ್ಸಿ ಬಾಲಕೃಷ್ಣ, ಎಚ್ಎಂ ರೇವಣ್ಣ ಸೇರಿದಂತೆ ವಿವಿಧ ಗಣ್ಯರು ಸಾಕ್ಷಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಟಿಎಪಿಸಿಎಂಎಸ್ಗೆ ಸೇರಿದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನು ಹೊಸಪೇಟೆಯ ಖಾಸಗಿ ವ್ಯಕ್ತಿಯು ನನ್ನದು ಎಂದು ಅಲ್ಲಿ ತಂತಿ ಬೇಲಿ ಹಾಕಿಕೊಂಡು ದಬ್ಬಾಳಿಕೆ ನಡೆಸುತ್ತಿದ್ರು. ನಾವು ಹೊಸಪೇಟೆಗೆ ಹೋಗಲು ಹೆದರುತ್ತಿದ್ದ ಸಂದರ್ಭದಲ್ಲಿ ಈ ಜಮೀನು ಟಿಎಪಿಸಿಎಂಎಸ್ಗೆ ಸೇರಿದ್ದು ಎಂದು ನಮಗೆ ಗೊತ್ತಿರಲಿಲ್ಲ ಎಂದು ಇದೇ ಹೊಸಪೇಟೆ ಗ್ರಾಮಸ್ಥರು ತಂತಿ ಬೇಲಿಯನ್ನ ತೆರವುಗೊಳಿಸಿ ನಮ್ಮ ಸೊಸೈಟಿಗೆ ಮತ್ತೆ ಸೇರಲು
ಮಾಡಲು ಸಹಕಾರ ನೀಡಿದ್ರು. ತರುವಾಯ ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಿಸಿ ಸೊಸೈಟಿಗೆ ಆದಾಯ ಬರಲು ಶ್ರಮಿಸಲಾಯಿತು. ಇದೀಗ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್.ಎನ್. ಅಶೋಕ್ ಮತ್ತು ಕಾರ್ಯಕಾರಿ ಮಂಡಳಿಯ ಸಹಕಾರದಿಂದ ಸುಮಾರು 3-4 ಕೋಟಿ ವೆಚ್ಚದಲ್ಲಿ ಗೋಡೌನ್ ಮತ್ತು ಅಂಗಡಿ ಮಳಿಗೆ ನಿರ್ಮಿಸಲಾಗುತ್ತಿದೆ. ಇದು ವಜ್ರ ಮಹೋತ್ಸವದ ಕೊಡುಗೆಯಾಗಿದೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರ ಚಿಕ್ಕಪ್ಪನವರು ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿದ್ರು. ಅವರು ನಮ್ಮ ರಾಜಕೀಯ ಎಂಎಲ್ಎ ಕುಟುಂಬ ಎಂಬ ಯಾವುದೇ ಅಹಂ ಅವರಲ್ಲಿ ಇರಲಿಲ್ಲ. ಅವರು ಸೇವೆಗೆ ಸೀಮಿತವಾಗಿದ್ರೆ ಹೊರತು ಯಾವುದೇ ಅಧಿಕಾರಕ್ಕೆ ಸೀಮಿತವಾಗಿರಲಿಲ್ಲ ಎಂದು ಸೋಮಣ್ಣ ಸ್ಪಷ್ಟನೆ ನೀಡಿದ್ರು. ಸುದ್ದಿ ಮತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ 9972564654. ಕುಮಾರ್ ಕಡೇಮನೆ. ಇಂದು ಸಂಜೆ ಪತ್ರಿಕೆ ವರದಿಗಾರರು ಮಾನ್ಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರ ಮಾಧ್ಯಮ ವಕ್ತಾರರು. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರನ ಹೇಳ್ತಾ, TAPCMS ಮಾಜಿ ಅಧ್ಯಕ್ಷರು, ಅಲ್ಲಿ TAPCMS ಡೈರೆಕ್ಟರು. ವಿಶೇಷ ಏನು ಅಂತಂತಂದರೆ, ಚಲನಚಿತ್ರ ನಟರಾದಂಥ ಮುಖ್ಯಮಂತ್ರಿ ಚಂದ್ರರವರ ಸಂಬಂಧಿಕರು. ಮತ್ತೊಂದು ವಿಶೇಷ ಏನು ಅಂತಂದರೆ, ಇವರು TAPCMS ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ TAPCMSನಲ್ಲಿ ಮೂಟೆನ ಹೊರ್ತಾ ಇದ್ದೆ. ಅವತ್ತಿಂದ ಇಲ್ಲಿವರೆಗೂ ಕೂಡ ನಮ್ಮ ಇವರ ಸಂಬಂಧ ಅವಿನಾಭಾವ ಸಂಬಂಧ. ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಆದರೆ ಕೆಲಸ ಮಾತ್ರ ಅವರು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಗುರುತರವಾದಂಥ ಸೇವೆ ಸಲ್ಲಿಸವ್ರೆ. ಇನ್ನೊಂದು ವಿಶೇಷ ಏನು ಅಂತಂತಂದರೆ, ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮುತ್ಸಾಗರ ಸೋಮಶೇಖರ್ ಅವರನ್ನ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸೋಮಶೇಖರ್. ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಹೆಸರೇನು ಸರ್? ಅಪ್ಪಾಜಪ್ಪ, ಚಂದ್ರಮ್ಮ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ರೈತಾಪಿ ಕುಟುಂಬನ ಅಥವಾ ಅಗರ್ಭ ಶ್ರೀಮಂತ ಕುಟುಂಬನ, ಬಡ ಕುಟುಂಬನ? ನಾವು ರೈತಾಪಿ ಕುಟುಂಬದಿಂದ ಬಂದಂಥವರೇ ಅಲ್ಲ, ಒಂದು ಮೀಡಿಯಂ ಕುಟುಂಬ. ನಾವು 3 ಜನ ಅಣ್ಣ ತಮ್ಮಂದಿರು, ಒಬ್ಬ ತಂಗಿ. ಒಬ್ಬರು ಡಾಕ್ಟ್ರ್ ಆಗಿದ್ದಾರೆ, ಇನ್ನಿಬ್ಬರು ಇಲ್ಲೇ ವ್ಯವಸಾಯ ಎಲ್ಲ ನೋಡ್ಕೊಂಡು ಮನೆಯಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿದ್ರ, ನೀವು ನಡೆದು ಬಂದದ್ದು ದಾರಿ ಹೇಳಿ ಸರ್. ಮೊದಲು ನೀವು ಆಯ್ಕೆ ಮಾಡ್ಕೊಂಡಂತ ಕ್ಷೇತ್ರ ಯಾವುದು? ನೀವು ನಡೆದು ಬಂದ ದಾರಿ ಯಾವುದು ಸರ್? ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ನಡೆದು ಬಂದಂಥ ದಾರಿ ಸಹಕಾರ ಕ್ಷೇತ್ರ. ನಾನು ಮೊದಲು ಕಾಲೇಜಿಂದ ಬಂದಂಥ ಸಂದರ್ಭದಲ್ಲಿ ನಾವು ಕೃಷಿ ಕುಟುಂಬದವರಾದ್ರಿಂದ ಹಾಲನ್ನು ಬಿಸ್ಕೂರು ಹಾಲು ಉತ್ಪಾದಕರ ಸಂಘಕ್ಕೆ ಸರಬರಾಜು ಮಾಡ್ತಿದ್ದೋ. ಆ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿ ನಿರ್ದೇಶಕನರಾಗಿ ಆಯ್ಕೆ ಮಾಡಿಕೊಂಡ್ರು. ತದನಂತರ ಅಧ್ಯಕ್ಷರಾಗಿ ಬಿಸ್ಕೂರು ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಹಾಲನ್ನು ಹಾಕ್ತಾ ನನ್ನನ್ನು ಅಧ್ಯಕ್ಷನ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸುಸಜ್ಜಿತವಾದಂಥ ಹಾಲಿನ ಕಟ್ಟಡವನ್ನು ಮೊದಲನೇ ಮತ್ತು 2ನೇ ಅಂತಸ್ತು ಎರಡನ್ನೂ ಕೂಡ ನಮ್ಮ ಕಾಲದಲ್ಲೇ ಕಟ್ಟಿಸ್ತು. ಬಹುಶಃ ಅದು ಮಾಗಡಿ ತಾಲೂಕಿನಲ್ಲಿ 2ನೇ ಸಹಕಾರ ಸಂಘ ಕಟ್ಟಿದ್ದು. ಒಂದು ಗುಡೇಮಾಲ್ನಳ್ಳಿ, 2ನೇದು ಬಿಸ್ಕೂರು. ಆ ಬಿಸ್ಕೂರು ಅಂದಿನ ಕಾಲದಲ್ಲಿ ಸುಮಾರು ಹೆಚ್ಚಿಗೆ ಹಾಲು ಸರಬರಾಜನ್ನು ಮಾಡ್ತಿತ್ತು. ಅದು ತಾಲೂಕಿನಲ್ಲಿ ಅದು ಕೂಡ 2ನೇ ಸಂಘ ಆಗಿತ್ತು. ಒಂದು ಗುಡೇಮಾಲ್ನಳ್ಳಿ, 2 ಬಿಸ್ಕೂರು. ಆ ಕಾಲದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಅವತ್ತಿನ ಏನು ಎಂ.ಇ. ಕೃಷ್ಣಪ್ಪ ಮಾಜಿ MP ಇದ್ದ, ಅವ್ರನ್ನ ಪ್ರತಿಮೆಯನ್ನು ಬೆಂಗಳೂರು ಡೈರಿ ಆವರಣದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂಘವನ್ನು ಗುರುತಿಸಿ ನಮ್ಮ ಸಂಘಕ್ಕೆ ಬೆಂಗಳೂರು ಜಿಲ್ಲೆಯಲ್ಲಿ 2ನೇ ಬಹುಮಾನವನ್ನು ಕೂಡ ನೀಡಿತ್ತು ಬಿಸ್ಕೂರು ಸಂಘಕ್ಕೆ. ಆ ಸಂಘದ ಮುಖಾಂತರ ನಾನು ಒಂದು ಸಹಕಾರ ಕ್ಷೇತ್ರವನ್ನು ಪ್ರವೇಶಿಸಿ ಅಲ್ಲೂ ಕೂಡ ಸಂಘದ ಕಟ್ಟಡವನ್ನು ಸುಸಜ್ಜಿತವಾಗಿ ಆ ಕಾಲದಲ್ಲೇ ಕೂಡ ಕಟ್ಟೋದಕ್ಕೆ ಒಂದು 2 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ, ತದನಂತರ ಅದೇ ಸಂದರ್ಭದಲ್ಲಿ ನನ್ನನ್ನು ನಾರ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಅಂದು 2000ನೇ ಇಸ್ವಿ.
ಅಂದಿನಿಂದ ಇಲ್ಲಿವರೆಗೂ ಕೂಡ ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷನಾಗಿ, ಈಗ ಒಂದು 6 ತಿಂಗಳಿಂದ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದೇ ಬಿಸ್ಕೂರಿನಲ್ಲಿ ಯಾವ ರೀತಿ ಕಟ್ಟಡವನ್ನು ಕಟ್ಟಿದ್ವೋ, ಆ ನಾರ್ಸಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾರ್ಸಂದ್ರಲ್ಲಿ ಇದ್ದಂಥ ಹಿಂದಿನ ಒಂದು ಸಿಬ್ಬಂದಿ ಅದಕ್ಕೆ ಬೆಂಕಿಯನ್ನು ಇಟ್ಟು ಎಲ್ಲ ಭಸ್ಮ ಮಾಡಿ ಸಂಘ ಮುಚ್ಚುವಂಥ ಸ್ಥಿತಿಗೆ ಬಂದು ಅದು ಮನಗನಹಳ್ಳಿಗೆ ವರ್ಗಾವಣೆ ಆಗುವಂಥ ಒಂದು ಸ್ಟೇಜ್ ಬಂದಿತ್ತು. ಆ ಸಂದರ್ಭದಲ್ಲಿ ನನ್ನನ್ನು ಮರೂರಿನ ವೆಂಕಟೇಶ್ ಅವರು ಇರ್ಬೋದು, ಮರಿಗೌಡರು ಇರ್ಬೋದು, ಇನ್ನು ಸುಮಾರು ಜನ ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಘದ ದಾಖಲಾತಿಯನ್ನು ತೆಗೆದುಕೊಂಡು ಹೋಗಿ ನಾವು ಹೆಡ್ ಆಫೀಸ್ ಏನು ಮುಚ್ತಾರೆ ಅಂತ ಇತ್ತು, ಅದನ್ನು ಹೆಡ್ ಆಫೀಸ್ ತಗೊಂಡೋದಾಗ ಅಲ್ಲಿ ಮರೂರಿನವರೇ ನಾಗರಾಜ್ ಅನ್ನೋರು ಅಡಿಷನಲ್ ರಿಜಿಸ್ಟರ್ ಆಗಿದ್ದರು. ಅವ್ರನ್ನ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಘದ ಏನು ಮನಗನಹಳ್ಳಿಗೆ ವರ್ಗಾವಣೆ ಆಗ್ತಕ್ಕಂಥ ಸಂಘವನ್ನು ರದ್ದು ಮಾಡಿ ನಮಗೇನೆ ನೀವೇ ನಡೆಸಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿ ಅದನ್ನು ಆವತ್ತಿನಿಂದ ಇವತ್ತಿನವರೆಗೂ ನನ್ನನ್ನೇ ಅಧ್ಯಕ್ಷ ಮಾಡಿ ಮುಂದುವರ್ಸ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ಏನು ಅದು ಸಂಘ ಸುಮಾರು 40 ಲಕ್ಷ ಲಾಸಲ್ಲಿತ್ತು. ಆ ಲಾಸಲ್ಲಿದ್ದಂಥ ಸಂದರ್ಭದಲ್ಲಿ ಅದನ್ನು ಆಡಿಟ್ ಮಾಡಿರಲಿಲ್ಲ. ಒಬ್ಬರನ್ನ ಆಡಿಟ್ರನ್ನ ಹಾಕಿಸಿ ಆಡಿಟ್ರ್ ಮಾಡಿಸಿ ವೈದ್ಯನಾಥನ್ ವರದಿ ದುಡ್ಡು ಬಂದಿರಲಿಲ್ಲ, ಆ ದುಡ್ಡು ಬರೋದಂಗೆ ಮಾಡಿ ಒಂದು ರಸ್ತೆ ಅಗಲೀಕರಣದಲ್ಲಿ ಆ ಸಂಘ ಹೊರಟೋಯ್ತು. ಫುಲ್ಲು ಸಂಘ ಬಿದ್ದು ಇದು ಗೌರ್ಮೆಂಟ್ನವ್ರು ಅಕ್ವೈರ್ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಅವತ್ತು ಬಂದಿದ್ದ ಹಣ ಏನು 2.5 ಲಕ್ಷ, ಮತ್ತೆ ಕೇಸ್ ಹಾಕಿದ ಮೇಲೆ 2.5 ಲಕ್ಷ 5 ಲಕ್ಷ ಬಂತು. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಬೇಕು ಅಂತ ಒಂದು ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಈ ತಾಲೂಕಿನಲ್ಲಿ ಸಹಕಾರಿ ಸಂಘಗಳ ಧುರೀಣರುಗಳು ಕಡಿಮೆ ಇದ್ದರು. ಅಲ್ಲಿ ಬಂದಂಥ ನಮ್ಮ ನಾಗರಾಜ್ ಅವರು ಏನಿದ್ದಾರೆ ಅಡಿಷನಲ್ ರಿಜಿಸ್ಟರ್ ಆಗಿದ್ದರು, ಬಂದಂಥ ಒಂದು ಜಿಲ್ಲಾ ಪರಿಷತ್ ಅನುದಾನ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ ಅನುದಾನ ಇರ್ಬೋದು, ಮುಖ್ಯಮಂತ್ರಿ ಚಂದ್ರವರ ವಿಧಾನ ಪರಿಷತ್ ಅನುದಾನದಿಂದ ₹1 ಸಾಲ ಮಾಡ್ದಂಗೆ ರಾಮನಗರ ಜಿಲ್ಲೆಯಲ್ಲೇ ಅತಿ ಒಂದು ಸುಂದರವಾದ ಒಂದು ಒಳ್ಳೆಯ ಕಟ್ಟಡವನ್ನು ಅವತ್ತಿಗೆ ನಿರ್ಮಾಣವಾಗಿದ್ದು ನಮ್ಮ ನಾರ್ಸಂದ್ರ ಸಹಕಾರ ಸಂಘ. ಅಂದಿನ ಸಹಕಾರ ಸಂಘದ ಉದ್ಘಾಟನೆಗೆ ಇಂದಿನ ಸಹಕಾರಿ ಸಚಿವರಾಗಿದ್ದಂಥ ಹಿಂದೆ ತೀರೋದ್ರವರು ಮಹಾದೇವಪ್ಪನವರು ಕೂಡ ಎಲ್ಲ ಬಂದಿದ್ದರು. ಮಹಾದೇವಪ್ಪ ಅವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು. ಅಂದು ರಾಮನಗರ ಜಿಲ್ಲೆಯಲ್ಲಿ ಅದೇ ಕೂಡ ಅದು ಮೇಯ್ನ್ ರೋಡ್ನಲ್ಲಿ ಒಳ್ಳೆ ಕಟ್ಟಡ ಇದ್ದಂಥ ಒಂದು ಜಾಗ. ಇವತ್ತು ಬೇಕಾದಷ್ಟು ಕಟ್ಟಡ ಇದಕ್ಕಿಂತ ಚೆನ್ನಾಗಿರೋವೆ. ಅಂದು ₹1 ಸಾಲ ಇಲ್ದಂಗೆ ₹1 ಖರ್ಚಿಲ್ದಂಗೆ ಆ ಕಟ್ಟಡವನ್ನು ಮುಗಿಸಿ, ಆ ಕಟ್ಟಡ ಕೂಡ ಏನು 40 ಲಕ್ಷ ಲಾಸ್ ಇತ್ತು, ಆ 40 ಲಕ್ಷ ಲಾಸನ್ನು ಹೆಚ್ಚು ಲಾಭ ಬರೋ ರೀತಿ ಮಾಡಿ ಈಗಾಗಲೇ 4 ವರ್ಷದಿಂದ ಅದು ಕೂಡ ಏನು ಒಂದು ನಿವ್ವಳ ಲಾಭವನ್ನು ಸುಮಾರು ಹೋದ ವರ್ಷ 11 ಲಕ್ಷ ಬಂದಿತ್ತು, ಈ ವರ್ಷ 5 ಲಕ್ಷ ಬಂದಿದೆ, ಹಿಂದೆ ಕೂಡ 3 ಲಕ್ಷ. ಆ ಎಲ್ಲ ಲಾಸನ್ನು ಹೋಗಿ ನಿವ್ವಳ ಲಾಭಕ್ಕೆ ಇದು ಕೂಡ ಒಂದು ಒಳ್ಳೆ ಸಂಘ ರೀತಿಯಲ್ಲಿ ನಿವ್ವಳ ಲಾಭಕ್ಕೆ ತಂದು ಕೊಡ್ದಂಥ ಒಂದು ಹೆಮ್ಮೆ ವಿಷಯ ನನಗಿರ್ತದೆ. ಇದ್ರ ಜೊತೆಗೆ ಅತಿ ಹೆಚ್ಚಿನ ಒಂದು ಸಾಲ ಇವತ್ತು ₹6 ಕೋಟಿ ಇವು ಬೆಳೆ ಸಾಲ. ಮತ್ತು ವಿಶೇಷವಾಗಿ ನಾನು ಒಂದು ಏನು ಮಾಡಿದೆ ಅಂದರೆ ಬೆಳೆ ಸಾಲದ ಜೊತೆಗೆ ಏನು ಸ್ವಸಹಾಯ ಗುಂಪುಗಳಿವೆ ಆ ಸಂಘಕ್ಕೆ ನೇರವಾಗಿ ಸಾಲ ಕೊಡ್ತಾಯಿದ್ದು. ನಾವು ನೇರವಾಗಿ ಸಾಲ ಕೊಡ್ತಿದ್ರೆ ಸುಮಾರು 60 ಸ್ವಸಹಾಯ ಗುಂಪು ನಮ್ಮಲ್ಲಿ ರಚನೆ ಆಗಿದ್ದು. ಆ ಗುಂಪುಗಳು ಪ್ರಾಮಾಣಿಕವಾಗಿ ಸಾಲವನ್ನು ಕಟ್ಟಂಥ ನಮ್ಮ ಒಂದು ಸಂಘದ ಶ್ರೇಯೋಭಿವೃದ್ಧಿಗೆ ಆ ಲಾಭದಿಂದ ನಮಗೂ ಕೂಡ ನೆರವಾಯಿತು. ಇವತ್ತು ಕೂಡ ಅಲ್ಲಿ 6 ತಿಂಗಳವರೆಗೂ ನಾನೇ 25 ವರ್ಷದಿಂದ ಅಧ್ಯಕ್ಷನಾಗಿದ್ದೆ. ಈಗ 6 ತಿಂಗಳಿಂದ ಬೇರೆಯವರು ಬಿಟ್ಕೊಟ್ಟು ನಿರ್ದೇಶಕನಾಗಿ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದೀನಿ. ಆ ಸಂಘ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅನೇಕ ಜನ ಕಾರಣ ಇದ್ದರು. ಅದರಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ದುಡಿದು ಆ ಸಂಘ ಕೂಡ ತಾಲೂಕಿನಲ್ಲಿ ಒಂದು ತಲೆ ಎತ್ತುವಂಥ ರೀತಿಯಲ್ಲಿ ಮಾಡಿದಂಥ ಒಂದು ಕೀರ್ತಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾರ್ಸಂದ್ರ ಅಧ್ಯಕ್ಷ ಆದಂತ ತದನಂತರ TAPCMS ಡೈರೆಕ್ಟರ್ ಆಗಿದ್ದೆ. ಅವಾಗ TAPCMS ಡೈರೆಕ್ಟರ್ ಆದಂಥ ಸಂದರ್ಭದಲ್ಲಿ TAPCMS ಡೈರೆಕ್ಟರ್ ಆದ ಅಧ್ಯಕ್ಷರಾದ TAPCMS ಡೈರೆಕ್ಟರ್ ಮತ್ತೆ ನೀವು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ TAPCMS ನ ಪರಿಸ್ಥಿತಿ ಹೆಂಗಿತ್ತು, TAPCMS ನ ಶ್ರೇಯಾಭಿವೃದ್ಧಿಗೆ ನಿಮ್ಮ ಶ್ರಮ ಏನು? TAPCMS ನಾರ್ಸಂದ್ರ VSS ನಿಂದ ಅವಾಗ ಏನು VSS ನಿಂದ 7 ಜನ ಹೋಗ್ಬೋದಾಗಿತ್ತು.
TAPCMSಗೆ. ಅದರಲ್ಲಿ ಬಾಲಕೃಷ್ಣ ಅವರು ನನ್ನನ್ನು ಕೂಡ ನೇರವಾಗಿ ಆಯ್ಕೆ ಮಾಡಿ ನನ್ನ ಹೆಸರು ಸೇರಿಸಿ ನಾನು ಕೂಡ TAPCMSಗೆ ಹೋಗೋದಕ್ಕೆ ಪ್ರಮುಖ ಪಾತ್ರವನ್ನು ಅವರೇ ವಹಿಸಿ ನನ್ನನ್ನು ಕೂಡ TAPCMSಗೆ ಕಳಿಸ್ಕೊಟ್ರು. ಅದು ಕೂಡ 2000ನೇ ಇಸ್ವಿನಲ್ಲಿ ಕಳಿಸ್ಕೊಟ್ರು. ಆ ಸಂದರ್ಭದಲ್ಲಿ ನಾನು ಹೋದಂತಹ ಸಂದರ್ಭದಲ್ಲಿ ಏನು TAPCMS ಅತಿ ಕೆಟ್ಟ ರೀತಿಯಲ್ಲಿ 47 ಲಕ್ಷಕ್ಕೂ ಲಾಸ್ನಲ್ಲಿ ನಡೀತಾ ಇತ್ತು ಸಂಘ. ನಾನು ಹೋದಂಥ ಸಂದರ್ಭದಲ್ಲಿ HVR ಅಧ್ಯಕ್ಷ ಆದರು. ನನಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಒಂದು ತೀರ್ಮಾನ ಆಯಿತು. ಆತ 2.5 ವರ್ಷ ಆದಮೇಲೆ ಬಿಡಲಿಲ್ಲ. ಆಮೇಲೆ ಕಾರಣಾಂತರದಿಂದ ಅವ್ರು ಬಿಡುವಂಥ ಸ್ಟೇಜ್ ಬಂತು. ಬಿಟ್ಟ ಮೇಲೆ ನಾನು ಆ ಸಂಘ ಏನು ಅವತ್ತು 47 ಲಕ್ಷ ಲಾಸ್ ಇತ್ತು, ಅದನ್ನು ಏನು ಇದೆಲ್ಲ ಸಾಲ ಎಲ್ಲ ಮಾಡಿ ಸಾಲ ತೀರ್ಸೋಕ್ಕಾಗಿರಲಿಲ್ಲ. ಅವತ್ತಿದ್ದಂಥ BDCC ಬ್ಯಾಂಕ್ ಅವ್ರನ್ನ ಹಿಡ್ಕೊಂಡು ಆ ಸಾಲ ತೀರೋದಕ್ಕೆ ವಿತೌಟ್ ಅಂದರೆ ಬಡ್ಡಿ ಇಲ್ಲದೆ ಸಾಲ ತೀರುವಳಿ ತಗೊಂಡು ಅದನ್ನೆಲ್ಲ ತೀರಿಸಿ ಆ ಟೈಮ್ನಲ್ಲಿ ಒಂದು ಅದೃಷ್ಟ ಅಂದರೆ HM ರೇವಣ್ಣನವರು ಕೃಷಿ ಮಂತ್ರಿ ಆಗಿದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಏನು ಈ ಬರದ ಅಕ್ಕಿ ಕೆಲಸವನ್ನು ಮಾಡ್ತಂಥ ಬರದ ಅಕ್ಕಿಯನ್ನು ಈ TAPCMSಗೆ ರೇವಣ್ಣವರು ಕೂಡ ಮಾಡಿಸ್ಕೊಟ್ರು. ಆ ಮಾಡಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆ ಅಕ್ಕಿ ಮತ್ತು ಈ ನಮ್ಮ ಪ್ರಾಮಾಣಿಕ ಲಾಭದಿಂದ ಒಂದೇ ವರ್ಷದಲ್ಲಿ 37 ಲಕ್ಷ ಲಾಭ ಬಂತು. ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲೇ ಅತಿ ಹೆಚ್ಚಿನ ಲಾಭ ಗಳಿಸಿದ್ದು ನಮ್ಮ ಸಂಘ TMS. ಅದ್ರ ಜೊತೆಗೆ ಅವಾಗಿದ್ದಂಥ ಸಿಬ್ಬಂದಿ ಭಾಳ ಹಿರಿಯರಾದರೂ ಕೂಡ ನಮ್ಮ ಜೊತೆ ವರ್ತಿಸ್ತಾ ಇದ್ರು. ಆವಾಗ ನನ್ನ ಜೊತೆ ಈ ಗಂಗಣ್ಣನೇ ಕೂಡ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಆತನೂ ಕೂಡ ನಾವು ಹೇಳಿದ ರೀತಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದ. ಆ ಒಂದು ಕೀರ್ತಿ ಏನು 37 ಲಕ್ಷ ಅತಿ ಹೆಚ್ಚು ಲಾಭವನ್ನು ಬಂದು ಈ TAPCMS ಈ ಉಳಿತದೆ ಅಂತಕ್ಕಂಥಕ್ಕೆ ಒಂದು ಹೆಸರುವಾಸಿ ಆಯಿತು. ಅದು ಪಕ್ಕದಲ್ಲಿ ಏನಿತ್ತು ಅಂದರೆ ಎಲ್ಲ ಗಲೀಜು ಮಾಡ್ತಾಯಿದ್ರು. ಈಗೇನು ಮುಂಭಾಗ ಇದೆ ಅದನ್ನೆಲ್ಲ ಇದು ಮಾಡಿಸಿ ಆವಾಗ ಒಂದು ಮೇಲಿರ್ತಕ್ಕಂಥ ನಾವೇನು ಮೀಟಿಂಗ್ ಇದಿದೆ ಅಲ್ಲಿ ಒಂದು ಸುವರ್ಣ ಮಹೋತ್ಸವ 50 ವರ್ಷ ಒಂದು ಅಧಿಕಾರನೂ ನನಗೆ ಇತ್ತಲ್ಲ. ಆವಾಗ ಒಂದು ಆ ಸುವರ್ಣ ಭವನವನ್ನು ಕಟ್ಟಿಸಿ ಅದನ್ನ ಸಿದ್ಧಗಂಗಾ ಸ್ವಾಮಿಗಳನ್ನ ಕರ್ಕೊಂಬಂದು ಓಪನ್ ಮಾಡಿಸಿ ಅವತ್ತಿನ MLA ಮಂತ್ರಿಗಳು ಇದೇ ಬಾಲಕೃಷ್ಣ ಅವರಿದ್ದರು, ಅವರು ಕೂಡ ಅವರ ಸಹಕಾರದಿಂದ ಓಪನ್ ಮಾಡಿಸಿ ಈ ಸಂಘ ಅವತ್ತಿನ ಇದಕ್ಕೆ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಮತ್ತು ಆರ್ಥಿಕವಾಗಿ ಒಂದು ಜನತಾ ಬಜಾರ್ ಕೂಡ ಓಪನ್ ಮಾಡಿಸ್ತು. ಅದು ಕೂಡ 40,000 ರಿಂದ 50,000 ರೂಪಾಯಿ ಡೈಲಿ ವ್ಯಾಪಾರ ನಡೀತಾ ಇತ್ತು. ವಿಶೇಷವಾಗಿ ಲಾರಿಗಳಿದ್ದು 40-50 ಜನ ಸಿಬ್ಬಂದಿ ಇದ್ದರು. ಆ ಸಿಬ್ಬಂದಿ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಲಾರಿಗಳು ಕೂಡ ಲಾಭ ಬರ್ತಾಯಿತ್ತು. ಆವತ್ತಿನ ಏನು ಈ ನ್ಯಾಯಬೆಲೆ ಅಂಗಡಿಗಳು ಇದೆ ಅದು ಪೂರ್ತಿ ನಮ್ಮ ಸುಬರ್ದಿತ್ತು, ಭಾಳ ಚೆನ್ನಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇವತ್ತೇನು ಹೊಸಕೋಟೆ ಗೋಡನ್ ಕಟ್ತಾ ಇರ್ತಕ್ಕಂಥ ಜಾಗ ಯಾರೋ ಒಬ್ಬರು ಹೊಸಪೇಟೆಯವರು ಅದನ್ನು ನಮ್ಮದೇ ಅಂತ ಹೇಳಿ ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ಸುಮಾರು 20-35 ವರ್ಷದಿಂದ ಬಿಟ್ಟಿರಲಿಲ್ಲ. ಅದ್ರ ದಾಖಲಾತಿಗಳನ್ನು ತೆಗೆಸಿ ನೋಡಿದಾಗ ದಾಖಲಾತಿ ನಮ್ಮ ಹೆಸರಿಗಿತ್ತು. ಆವಾಗ ನಾನು ಬಾಲಕೃಷ್ಣ ಅವ್ರನ್ನ ಮತ್ತು ರೇವಣ್ಣವ್ರನ್ನೆಲ್ಲ ಮೀಟ್ ಮಾಡಿದಾಗ ಕಾನೂನುಬದ್ಧವಾಗಿ ನಿನ್ನ ಕೆಲಸ ಏನಾಯಿತು ಅದು ಮಾಡಿಸು, ಅದನ್ನ ಅಕ್ವೈರ್ ವಾಪಸ್ ತಗೊಳ್ಳಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟರು. ಆವತ್ತಿನ ಸಂದರ್ಭದಲ್ಲಿ ನಾನು ಹೊಸಪೇಟೆಗೆ ಹೋಗೋದು ಅಂದರೆ ಭಯ ಆಗ್ತಿತ್ತು. ಸುಮಾರು ಜನ ಹೇಳಿದ್ರು ಅಲ್ಲಿ ಹೋದರೆ ಗಲಾಟೆ ಮಾಡ್ತಾರೆ, ಹೆಂಗೆ ಹೋಗ್ತೀರಾ ಅಂತ. ಆವತ್ತಿನ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅವರಿಗೆ ಕೂಡ MLA ಅವ್ರು ಹೇಳಿದರು. ಆ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ 40 ಜನ ಇತ್ತು. ಅವ್ರನ್ನೆಲ್ಲ ಕರ್ಕೊಂಡೋಗಿ ಆ ಹೊಸಪೇಟೆನಲ್ಲಿ ಜಾಗ ಖಾಲಿ ಮಾಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೀತು. ಇಲ್ಲಿ ಏನು ಉಳುಮೆ ಮಾಡ್ತಾ ಇದ್ದಾನೆ ಇದು ಸಂಘದ ಜಮೀನು, ನಮಗೆ ಗೊತ್ತಿಲ್ಲ. ಇವನು ಕಣ ಹಾಕೋಕ್ಕೆ 100 ರೂಪಾಯಿ ತಗೊಂತಾನೆ, ಎತ್ತು ಕಟ್ಟಕ್ಕೆ ಹಸುಗಳು ಕಟ್ಟಕ್ಕೆ ದುಡ್ಡು ತಗೊಂತಾನೆ, ನಂದೇ ಇದು ಅಂತ ಎಲ್ಲ ಅಕ್ರಮ ಮಾಡ್ಕೊಂಡಿದ್ದ. ಇದು ನಿಜವಾಗ್ಲೂ ಸಂಘದ ಅಂತ ಹೇಳ್ಬಿಟ್ಟು ಹೊಸಪೇಟೆ ಜನನೇ ಕೂಡ 40-50 ಜನ ನಮ್ಮ ಸಂಘದ ಪರವಾಗಿ ಬಂದು ಅವನಿದ್ದಂಥ ಮೆದೆ ಇದು ಎಲ್ಲ ತೆಗೆದು ರೋಡ್ಗೆ ಹಾಕಿ ಅವನ್ನ ಆಚೆ ಕಳಿಸಿ ಅವತ್ತೇ ಕೂಡ ಒಂದು ಮುಳ್ತಂತಿ ಬೇಲಿ ಹಾಕೋದಕ್ಕೆ ನಮ್ಮ ಸಿಬ್ಬಂದಿ ಇರ್ಬೋದು, ನಮ್ಮ ಅವತ್ತಿನ ಕಾರ್ಯಕಾರಿ ಮಂಡಳಿಯವರು ಇರ್ಬೋದು ನನಗೆ ಸಹಕಾರ ಕೊಟ್ಟು ಆ ಜಾಗವನ್ನು ಖಾಲಿ ಮಾಡಿಸಿದ್ದು ಒಂದು ಹೆಮ್ಮೆಯ ವಿಷಯ. ಇವತ್ತು ಎಮ್ಮರವಾಗಿ ಆ ಜಾಗ ಬೆಳೀತಾ ಇದೆ. ಆವತ್ತಿನ ಒಂದು ಖಾಲಿ ಮಾಡಿಸಿದಂಥ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅದು ನನಗೆ ಈಗಲೂ ಕೂಡ ಜ್ಞಾಪಕ ಬಂದಿದೆ.
ಏನೋ ಹೊಸಪೇಟೆಯವ್ರನ್ನ ನಾವು ನೆನೆಸ್ಕೊಬೇಕಾಗ್ತದೆ. ಯಾಕೆಂದರೆ ಅವತ್ತು ಬಂದು ನಮಗೆ ಅವ್ರು ಸಪೋರ್ಟ್ ಮಾಡಿದ್ರು, ನಮ್ಮ ವಿರುದ್ಧ ಜಗಳ ಮಾಡಲಿಲ್ಲ ಅವರು, ಜನ ಹೇಳ್ದಂಗೆ. ಆ ಒಂದು ನೆನಪನ್ನು ನೆನ್ಕೊಂಡು ಈಗ ಅಲ್ಲಿ ಏನಾಗಿದೆ, ಅದರಲ್ಲಿ 9 ಗುಂಟೆನೋ 7 ಗುಂಟೆನೋ ಜಮೀನು ಮಾರ್ಬಿಟ್ಟಿದ್ದಾರೆ. ಅದು ಕೂಡ ಮಾರದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಹಿಂದೆ ಗೋಡನ್ ಕೂಡ ಏನು 25 ವರ್ಷ ಆದಮೇಲೆ ಈಗ 75 ವರ್ಷ ಬಂದಿದೆ ಇವಾಗ. ಅವಾಗ 50 ವರ್ಷ ಇತ್ತು. ಈಗ 75ನೇ ವರ್ಷಕ್ಕೆ ವಜ್ರ ಮಹೋತ್ಸವನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಗೋಡನ್ ಕೂಡ ನಮ್ಮ ನೇತೃತ್ವದಲ್ಲೇ ನಡೀತಾ ಇದೆ. ನಾನು ಅಧ್ಯಕ್ಷ ಅಲ್ಲದಿದ್ದರೂ ಪಾಪ ಅಧ್ಯಕ್ಷರು, ಈಗಿನ ಕಾರ್ಯಕಾರಿ ಮಂಡಳಿಯವರೇ ನಮ್ಮ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ನಮಗೆ ಸಹಕಾರ ಕೊಟ್ಕೊಂಡು ನಾವೆಲ್ಲರೂ ಒಂದೇ ರೀತಿ ಇರ್ತಕ್ಕಂಥ ಇದರಲ್ಲಿ ಇವತ್ತು 3ರಿಂದ 4 ಕೋಟಿ ರೂಪಾಯಿ ಆ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಆ ಕಟ್ಟೋದ್ರ ಜೊತೆಗೆ ಇವತ್ತು ನಾವೇ ಕಟ್ಟಿಸ್ಬೇಕು ಅಂತ ಹೇಳಿ ಅದು ಕಾಂಟ್ರಾಕ್ಟ್ರು ಕೊಡಬೇಕು ಅಂತ ಬಂದಿತ್ತು. ಕಾಂಟ್ರಾಕ್ಟ್ರು ಬೇಡ ಅಂತ ಟೆಂಡರ್ ನಿಲ್ಲಿಸಿ ನಾವೇ ಕಟ್ಟಿಸ್ತಕ್ಕಂಥ ಹೋದಂಥ ಸಂದರ್ಭದಲ್ಲಿ ಮುಂದೆ ಒಂದು ಬಿಲ್ಡಿಂಗ್ ನಡೀತಾ ಇದೆ 60-20. ಅದರಲ್ಲಿ ಅದರಲ್ಲಿ ಉಳಿಸಿ ಆ ಬಿಲ್ಡಿಂಗನ್ನು ಕೂಡ ವಜ್ರ ಮಹೋತ್ಸವದ ನೆನಪಿಗೆ ಕಟ್ಟಿಸ್ಬೇಕು ಅಂತ ಹೇಳಿ ಆ ಬಿಲ್ಡಿಂಗ್ ಕೂಡ ಕಟ್ತಾ ಇದ್ದೀವಿ. ಇವತ್ತೇನು ನಮ್ಮ ಕಾರ್ಯಕಾರಿ ಮಂಡಳಿಗಿದ್ದಾರೆ, ಭಾಳ ಒಳ್ಳೆಯವರಿದ್ದಾರೆ. ಅಧ್ಯಕ್ಷರು ಭಾಳ ಫಾಸ್ಟಾಗಿ ಕೆಲಸ ಮಾಡಿ, ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಎಲ್ಲರೂ ಕೂಡ 13 ಜನನು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ಏನೇ ಆ ಒಂದು ಗೋಡನ್ ನಡೀತಾ ಇದೆ. ಅತಿ ಶೀಘ್ರವಾಗಿ 2 ತಿಂಗಳಲ್ಲಿ ಮುಗಿಸಿ ಅದರ ಜೊತೆಲಿ ವಜ್ರ ಮಹೋತ್ಸವನ ಕೂಡ ಆಚರಿಸ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇದೆ. ಅದ್ರ ಜೊತೆಲಿ ಆ ಕಾರ್ಯವನ್ನು ಕೂಡ ಮಾಡ್ತೀವಿ. ಅದಕ್ಕೆ ನಮಗೆಲ್ಲರ MLA ಇರ್ಬೋದು, ಕಮಾಜಣ್ಣ ಇರ್ಬೋದು, ಇನ್ನೊಬ್ಬರು ಎಲ್ಲ ಕೂಡ ಸಹಕಾರ ನಮಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಬೇಗ ನಾವು ಮುಗಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸರ್, ಹಿರಿಯರಿದ್ದೀರಾ, ಹುಲಿಕಟ್ಟೆ ಮನೆತನದ ಬಗ್ಗೆ ಒಂದೆರಡು ಮಾತಾಡಿ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಾಲಕೃಷ್ಣ ಅವರು ನನಗೆ ಮೊದಲಿಂದ, ಅವ್ರು ಏನು MLA ಆದಾಗಿದ್ದಲ್ಲೂ ಕೂಡ ಆತ್ಮೀಯರು, ಸ್ನೇಹಿತರು, ಮತ್ತು ಅವ್ರ ಜೊತೆ ಕೂಡ ನಾವು ರಾಜಕೀಯನ ಒಡನಾಡಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಅವರು ನಮ್ಮ ಜೊತೆ, ಅವರ ಚಿಕ್ಕಪ್ಪನವ್ರು ಕೂಡ ನಮ್ಮ ಜೊತೆ ಇದ್ದರು, ನಾರಾಯಣ ಸ್ವಾಮಿ ಅವರು. ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ನಾವು ಜ್ಞಾಪಿಸ್ಕೊಬೇಕಾದದೆ. ಯಾಕೆ ಅಂದರೆ ನಾರಾಯಣ ಸ್ವಾಮಿ ಅವರಿಗೆ ಅವರ MLA ಚಿಕ್ಕಪ್ಪ ಅಂತಾಗಲಿ, ಹುಲಿಕಡೆ ಮಂಥನ ಅಂತಾಗಲಿ, ಒಂದು ಚೂರು ಆಂಬಾಗಲಿ ಇನ್ನೊಂದಾಗಲಿ ಇರಲಿಲ್ಲ. ನಮ್ಮ ಜೊತೆ ಯಾವ ರೀತಿ ಹುಡುಗನ ಥರನೇ ನಮ್ಮ ಜೊತೆ ನಿರ್ದೇಶಕರಾಗಿ ನಮ್ಮ ಜೊತೆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಅವ್ರ ಕಾಲದಲ್ಲೇ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವನು ಕೂಡ ನೆನೆಸ್ಕೊತ, ಇನ್ನು MLA ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಎಲ್ಲ ಸಹಕಾರ ಇದಕ್ಕೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಉತ್ತಮವಾದ ಬಾಂಧವ್ಯವಿದ್ದು ಈ ಕಟ್ಟಡ ಕಟ್ಟೋದಕ್ಕೆ, ಇನ್ನೊಂದು ಕೆಲಸ ಮಾಡೋದಕ್ಕೆ, ನಮ್ಗೆ ಯಾವಾಗ ನೀವೇನು ಬೇಕಾದರೂ ಮಾಡ್ಕೊಂಬನ್ನಿ, ನಾವು ಒಳ್ಳೇದು ಮಾಡಿ ಕೆಲಸ ಮಾಡೋದಕ್ಕೆ ಅಂತ ಸಹಕಾರ ಕೊಡ್ತಿದ್ದಾರೆ. ನಾನು ಮೊದಲು ಅಧ್ಯಕ್ಷನೇ ಆಗಿದ್ದಂಥ ಸಂದರ್ಭದಲ್ಲಿ ಅಷ್ಟು ನಡೆದಿದ್ದು. 2ನೇ ಅಧ್ಯಕ್ಷ ಆದಂಥ ಸಂದರ್ಭದಲ್ಲೂ ನಾನು ಬೇಡ ಅಂದರೂ ಕೂಡ ಅವರೇ ಬಲವಂತವಾಗಿ ನನ್ನನ್ನು ಅಧ್ಯಕ್ಷ ಮಾಡಿಸಿದ್ರು. ಆಮೇಲೆ ನಾನು ಕೂಡ 1 ವರ್ಷ ಆಗ್ತಿದ್ದಂಗೆ ನಾನು ರಾಜೀನಾಮೆ ಕೊಟ್ಟುಬಿಟ್ಟೆ, ಬೇರೆಯವ್ರಿಗೆ ಅವಕಾಶ ಆಗಲಿ ಅಂತ. ಅದೊಂದು ಪಾಪ ಬೇಗ ಕೊಟ್ಟಿದ್ದರಿಂದ ನಾರಾಯಣ ಸ್ವಾಮಿ ಅವ್ರಿಗೆ ಅವಕಾಶ ಆಯಿತು. ಅವರು ಕೂಡ 5-6 ತಿಂಗಳಿದ್ರು. ಈಗಲೂ ಕೂಡ ಆ ಗೋಡನ್ ಇರ್ಬೋದು, ಇನ್ನೊಂದು ಇರ್ಬೋದು, ಅವ್ರು ಈಗಲೂ ಕೂಡ ಒಂದು ಸಮುದಾಯ ಭವನ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಖಾಲಿ ಜಾಗದಲ್ಲಿ ಇವತ್ತೇನು ಅಂಗಡಿಗೆ ಡಿಮ್ಯಾಂಡ್ ಇದೆ, ಕಮರ್ಷಿಯಲ್ ಇದಕ್ಕೆ ಡಿಮ್ಯಾಂಡ್ ಇದೆ, ಅವೆಲ್ಲವನ್ನು ಒಂದು ಪೂರೈಸಬೇಕು ಅಂತಕ್ಕಂಥ ಈ ಕಾರ್ಯಕಾರಿ ಮಂಡಳಿಯವರು ಇದರಲ್ಲೇ. ಯಾಕೆ ಅಂದರೆ ಶಿವಪ್ರಸಾದ್ ಅಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಂಜುನಾಥ್ ಇದ್ದಾರೆ, ಎಲ್ಲ ಮೇಡಮ್ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈ ಒಂದು ಒಳ್ಳೆ ಬೋರ್ಡ್ ಇದೆ. ವಿಶೇಷವಾಗಿ ಈ ಬೋರ್ಡ್ನಲ್ಲಿ ಏನು ನಮ್ಮಲ್ಲಿ ಗೌರವಧನ ತಗೊಂತಾರೆ, ಅದೂ ಬೇಡ, ನಮಗೆ ಇಲ್ಲಿ ಕೆಲಸ ಆಗಲಿ ಅಂತ ಎಲ್ಲ ಬಿಟ್ಟಿದ್ದಾರೆ. ಇಂಥ ಬೋರ್ಡ್ ಜೊತೆ ಕೆಲಸ ಮಾಡೋಕ್ಕೆ ಭಾಳ ಸಂತೋಷ ಆಗ್ತದೆ. ಅದ್ರ ಜೊತೆ ಭಾಳ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಸಿಗ್ತದೆ. ಈ ಕಾಲದಲ್ಲಿ ಎಲ್ಲವನ್ನು ಮುಗಿಸ್ಬೇಕು ಅಂತ ಒಂದು ಚಿಂತನೆ ಇದೆ. ಅದನ್ನು ಮುಗಿಸಿ ಓಪನ್ ಮಾಡೋದಕ್ಕೆ ನಾವೊಂದು ದಾರಿಯನ್ನು ಹಾಕ್ಕೊಂಡಿದ್ದೀವಿ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಮೊದಲು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ನಾರಸಂದ್ರ VSSN ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಅದು ಅವನತಿ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಅದನ್ನು ಪುನಶ್ಚೇತನಗೊಳಿಸಿ TAPCMS ನಿರ್ದೇಶಕರಾಗಿ, TAPCMS ಅಧ್ಯಕ್ಷರಾಗಿ, ಇವರು TAPCMS ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಬಿಲ್ಡಿಂಗ್ನ ಮೇಲ್ದರ್ಜೆಗೇರಿಸೋ ಮುಖಾಂತರ, ವಿಶೇಷವಾಗಿ ಇನ್ನೊಂದೇನು ಅಂತಂದರೆ ತ್ರಿವಿಧ ದಾಸೋಹಿ
ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಕೈಲಿ ಅದನ್ನ ಲೋಕಾರ್ಪಣೆಗೊಳಿಸಿರೋದು ಅತ್ಯಂತ ಮಹತ್ ಕಾರ್ಯ. ಮತ್ತೆ ಈಗಲೂ ಕೂಡ TAPSMS ಡೈರೆಕ್ಟರ್ ಆಗವ್ರೆ ಅಂತಂತಂದ್ರೆ ಒಂದು ಸರಿ ಒಬ್ರಿಗೆ ಅಧಿಕಾರ ಸಿಗೋದು ಕಷ್ಟ. ಬಟ್ ಈಗಲೂ ಕೂಡ ಮಾನ್ಯ ಶಾಸಕರು ನೀವು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಇರಬೇಕು ಅಂತಂತಂದ್ರೆ ಇವರ ಪ್ರಾಮಾಣಿಕತೆ ಎಷ್ಟು ಅನ್ನೋದು ವ್ಯಕ್ತಪಡಿಸಿದೆ. ಇವರ ಸಾಮಾಜಿಕ ಸೇವೆ ಮತ್ತೆ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಗುರುತರವಾದಂತಹ ಪ್ರಾಮಾಣಿಕ ನಿಷ್ಠೆ ಸೇವೆ ಹೀಗೆ ಮುಂದುವರಿಲಿ. ಇವರ ಸೇವೆ ಅತ್ಯಗತ್ಯವಾಗಿರ್ತದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಜೊತೆ ಮಾತಾಡೋರೆ ದಯಾಮಯನಾದಂತಹ ರಂಗನಾಥ ಸ್ವಾಮಿ ಇವ್ರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಪುಟ್ಟ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ನಮಸ್ತೆ.